ಏನು ಮಾಧ್ಯಮದವರು ಬೆಳಗ್ಗೆಯಿಂದ ನನ್ನ ಜೊತೆ ಈ ಒಂದು ದಿನ ತಮ್ಮೆಲ್ಲ ಶ್ರಮವನ್ನು ನನ್ನ ಜೊತೆ ಗೂಡಿ ವ್ಯವಹರಿಸಿದ್ದೀರಾ, ಅದಕ್ಕೆ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಇವತ್ತು ಬೆಳಗ್ಗೆಯಿಂದನೇ ಕೂಡ ನಾವು ಈ ಒಂದು ಕಾರ್ಯಪ್ರವೃತ್ತರಾಗಿ ಜನಗಳಿಗೆ ಉಪಯುಕ್ತ ಮಾಹಿತಿ ಒದಗಿಸಬೇಕು. ಏನು ನಮ್ಮ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ನೀರಿನ ಕುರಿತು ಅಪಪ್ರಚಾರ ಎದ್ದಿದೆ, ಹಾಗೂ ಬಹಳಷ್ಟು ಜನಗಳಿಗೆ ಏನು ಮಾಹಿತಿ ಕೊರತೆ ಇದೆ, ಈ ಒಂದು ಕೊರತೆನ ನೀಗಿಸಬೇಕು ಅನ್ನೋ ಉದ್ದೇಶದಿಂದ ಜೈ ಫೌಂಡೇಶನ್ ಸಂಸ್ಥೆ ಕಡೆಯಿಂದ ನಾವು ಇವತ್ತು ಎಲ್ಲಾ ಕೆರೆಯ ಮಾದರಿಗಳು ಏನು ಈಗ ನಮ್ಮ ನಗರಸಭೆ ವ್ಯಾಪ್ತಿಗೆ ಹೊಂದಿಕೊಂಡಂತೆ ಏನು ಕೆರೆಗಳಿದಾವೆ, ಒಂದು 3 ಕೆರೆಗಳು, ಮುಷ್ಟೂರು ಕೆರೆ ಆಗಿರ್ಬೋದು, ಫಸ್ಟ್ ಮೊದಲನೇದಾಗಿ ನಾವು ಕಂದವಾರ ಕೆರೆ, ಗೋಪಾಲಕೃಷ್ಣ ಅಮಾನಿ ಕೆರೆ ಹಾಗೂ ಮುಷ್ಟೂರು ಕೆರೆ, ಈ ಒಂದು ನೀರಿನ ಮಾದರಿಗಳನ್ನ ಸಂಗ್ರಹಿಸೋದು, ಹಾಗೆ ಕೆರೆಗಳ ಚಿತ್ರಣ ಜನರ ಮುಂದೆ ತರಬೇಕು, ಆ ಒಂದು ಕೆಲಸ ಮಾಡಿದ್ದೇವೆ. ಅದರ ನಂತರ ಈಗ ಎಚ್ ಎನ್ ವ್ಯಾಲಿ ನೀರು ಏನು ಇಲ್ಲಿ ಪೂರ್ಣಸಾಗರ ಕೆರೆ ಹತ್ರ ಈಗ ಇದೀವಿ, ಇಲ್ಲಿಗೂ ಕೂಡ ಎಚ್ ಎನ್ ವ್ಯಾಲಿ ನೀರೇ ಇಲ್ಲಿ ಬಂದು ತಾವು ಕಾಣ್ತಾ ಇರೋದೆಲ್ಲ ಎಚ್ ಎನ್ ವ್ಯಾಲಿ ಏನು ದ್ವಿತೀಯ ಅಂತ ಸಂಸ್ಕರಣೆ ಆಗಿರುವಂತ ನೀರಿದೆ. ಇದರ ನೀರಿನ ಗುಣಮಟ್ಟವನ್ನು ಪರೀಕ್ಷೆ ಮಾಡಿದ್ವಿ. ಹಾಗೆ ನೀರಿನ ಏನ್ ಕೆರೆ ತುಂಬಿದೆ ಇದರ ಒಂದು ವಾತಾವರಣ ಗಮನಿಸಿದ್ರೆ ಎಲ್ಲೂ ಕೂಡ ಜುಳು ಬೆಳೆದಿಲ್ಲ. ಯಾಕಂದ್ರೆ ಇಲ್ಲಿ ಯಾವುದೇ ರೀತಿಯಾದ ಮಲಿನಗೊಳ್ಳುವಂತ ಅಂಶಗಳು ಯಾವುದು ಕಾಣಿಸ್ತಾ ಇಲ್ಲ. ಯಾರು ಕೂಡ ಒಂದು ಡ್ರೈನ್ ವಾಟರ್ ಇದಾಗಿರ್ಬೋದು, ಸೀವೇಜ್ ಆಗಿರ್ಬೋದು, ಘನತ್ಯಾಜ್ಯ ಪದಾರ್ಥಗಳು ಯಾರು ಕೂಡ ಹಾಕುವಂಥದ್ದು ಇಲ್ಲಿ ಕಾಣಿಸ್ತಾ ಇಲ್ಲ. ಏನು ಇದು ಹೈವೇಗೆ ಒಂದು ರಾಷ್ಟ್ರೀಯ ಹೆದ್ದಾರಿಗೆ ಹೊಂದಿಕೊಂಡಂತೆ ಇರೋದ್ರಿಂದ ಈ ಲಾರಿಗಳವರು ಕೆಲವರು ಬಂದು ಆ ತ್ಯಾಜ್ಯನ ಎಸಿಬಹುದು. ಅದು ಕೂಡ ಮುಂದಿನ ದಿನಗಳಲ್ಲಿ ಈಗ ಸಂಬಂಧಪಟ್ಟ ಇಲಾಖೆಗೆ ನಾನು ಮನವಿ ಪತ್ರ ಸಲ್ಲಿಸಿ ಇದನ್ನು ತಡೆಯುವಂತ ಕೆಲಸ ಆಗ್ಬೇಕು. ತಾವು ಈಗಾಗಲೇ ನೋಡಿದ್ರೆ ಇದು AD 1889 ಇಸ್ವಿ ಅಂತ ಬರ್ತಿದ್ದಾರೆ. ಮಹಾನ್ ಭಾವರು ಆಗಿನ ಕಾಲಕ್ಕೆ ಒಂದು ಏನು ಇದು ಓವರ್ ಫ್ಲೋ ಆಗಿ ಕೋಡಿ ಹೋಗೋ ಸಂದರ್ಭದಲ್ಲಿ ತೊಂದರೆ ಆಗ್ಬಾರ್ದು ಅಂತ ಹಾಗೆ ಈ ಒಂದು ಚಿಕ್ಕದಾಗಿ ಒಂದು ಏನು ಕಲ್ಲಿನ ಒಂದು ಇದನ್ನ ಪದರವನ್ನ ನಿರ್ಮಿಸಿದ್ದಾರೆ. ಈಗ ನಮ್ಮ ಉದ್ದೇಶ ಏನಂತ ಹೇಳಿದ್ರೆ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಏನು ಅನುಮೋದಿಸಿರೋ ಒಂದು ಲ್ಯಾಬ್ ಕಡೆಯಿಂದ ಇವತ್ತು ಏನು ಎಲ್ಲಾ ಕೆರೆಗಳ ಸ್ಯಾಂಪಲ್ಗಳನ್ನ ಸಂಗ್ರಹಿಸಿ ಮಾದರಿಗಳನ್ನ ಅದು ಲ್ಯಾಬ್ ಟೆಸ್ಟ್ಗೆ ಒಳಪಡಿಸಿ ಕೇವಲ ಒಂದು ವಾರದ ಒಳಗಡೆ ನನಗೆ ಫಲಿತಾಂಶ ನೀಡ್ತೀನಿ ಅಂತ ಹೇಳಿದ್ದಾರೆ. ಫಲಿತಾಂಶ ಬಂದ ಕೂಡಲೇ ತಮ್ಮೆಲ್ಲ ಮಾಧ್ಯಮದವರ ಮುಂದೆ ಫಲಿತಾಂಶವನ್ನ ತೆರೆದಿಡುವಂತ ಕೆಲಸ ನಮ್ಮ ಜೈ ಫೌಂಡೇಶನ್ ಸಂಸ್ಥೆ ಕಡೆಯಿಂದ ಮಾಡ್ತೀನಿ ಅಂತ ಈ ಮೂಲಕ ತಿಳಿಯಕ್ಕೆ ಇಷ್ಟಪಡ್ತೀನಿ. ಯಾವುದೇ ಜನಗಳು ಆತಂಕಕ್ಕೆ ಒಳಗಾಗಬಾರ್ದು. ಮತ್ತೊಮ್ಮೆ ಮನವಿ ಮಾಡ್ಕೊಂತ ಇದೆ ಎಲ್ಲರಿಗೂ ಕೂಡ ಆತಂಕಕ್ಕೆ ಒಳಗಾಗಬೇಡಿ. ಈಗ ನೋಡಿ, ಅದಕ್ಕೆ ಆ ಆತಂಕ ದೂರ ಮಾಡಬೇಕು ಅಂತಾನೆ ಕೂಡ ನಗರಸಭಾ ಅಧ್ಯಕ್ಷರು ಕೂಡ ನಾವು ಮನವಿ ಮಾಡೋದಕ್ಕೆ ಅವರು ಪೂರಕವಾಗಿ ಸ್ಪಂದಿಸಿ ಅವರು ಕೂಡ ಗಜೇಂದ್ರ ಅವರು ಬಂದಿದ್ದಾರೆ. ಸ್ವತಃ ಅವರೇ ಕೂಡ ನೀರನ್ನು ಕೊಡಿದ್ರು. ಅದ್ರ ಜೊತೆಗೆ ನಾನು ಕೂಡ ಆ ನೀರನ್ನು ಸೇವಿಸಿದ್ದೇನೆ, ಬೋರ್ವೆಲ್ ನೀರು. ಅದು ತಾವು ಮಾಧ್ಯಮದವರೇ ತೋರಿಸಿದ್ದೀರಾ. ಈ ಜನಗಳು ಕೂಡ ಅದನ್ನ ನೋಡಿ ತಿಳ್ಕೊಬೇಕು. ಯಾಕಂದ್ರೆ ಆ ನೀರು ಸಿಹಿ ನೀರಾಗಿದೆ. ನಾವೇನು ಸೇವಿಸಿದ ನೀರು ಬೋರ್ವೆಲ್ ನೀರು, ಏನು ಕಂದವಾರ ಪಂಪ್ ಹೌಸ್ ಬಳಿ ಅಂತ ನೀರು, ಈಗ ಅಲ್ಲಿ ಯಾವುದೇ ರೀತಿಯ ಒಂದು ರಾಸಾಯನಿಕಗಳಾಗ್ಲಿ ಕೆರೆಗೆ ಏನು ಕೈಗಾರಿಕಾ ತ್ಯಾಜ್ಯ ಅಂದ್ರೆ ನೀರಿನ ಬಣ್ಣ ಬದಲಾಗೋಗುತ್ತೆ. ಅಲ್ಲಿ ನೀರಿನ ಬಣ್ಣ ಏನು ಬದಲಾಗಿತ್ತೆ ಮಾಧ್ಯಮದವರು ತಾವು ನೋಡಿದ್ರಲ್ಲ, ಏನಾದ್ರು ಕಾಣಿಸ್ತಾ? ಸೊ ಹಾಗಾಗಿ ಆ ಒಂದು ನೀರಿನ ಬಣ್ಣ ಕೂಡ ಬದಲಾಗಿಲ್ಲ. ನೀವು ಆ 2 ಬಾಟ್ಲ್ಗಳು ಬಿಸ್ಲರಿ ಬಾಟಲು ಮತ್ತೆ ಆ ಬೋರ್ವೆಲ್ ಬಾಟಲ್ ಇಟ್ಟಾಗ ಯಾವ್ದು ಬಿಸ್ಲರಿ ಯಾವ್ದು ಬೋರ್ವೆಲ್ ವಾಟರ್ ಅಂತ ಕಂಡುಹಿಡಿಯಕ್ಕೆ ಕೂಡ ಸಾಮಾನ್ಯರಿಗೆ ಆಗಲ್ಲ. ಆ ತರ ಒಂದು ಶುದ್ಧತೆ ಅಲ್ಲಿ ಬಂದಿದೆ ಮೇಲ್ನೋಟಕ್ಕೆ. pH ಲೆವೆಲ್ ಕೂಡ ಏನು ಪರಿಮಾಣಗಳು ಮಾನದಂಡಗಳು ಇರಬೇಕು ಅದು ಒಂದು ಲೆವೆಲ್ ಅಲ್ಲೇ ಕೂಡ ಇದೆ, ಉತ್ತಮವಾದ ಮಟ್ಟದಲ್ಲಿ. ಆದ್ರೂ ಕೂಡ ಆ ಒಂದು ಬೋರ್ವೆಲ್ ನೀರನ್ನು ಕೂಡ ನಾವು ಪರೀಕ್ಷೆಗೆ ಒಳಪಡಿಸಿದ್ವಿ. ಯಾಕಂದ್ರೆ ಇದು ನಿಜವಾಗ್ಲೂ ಯೋಗ್ಯವಾಗಿದೆಯಾ, ಇನ್ನೇನಾದ್ರೂ ಅಂಶಗಳು ಅದ್ರಲ್ಲಿ ಸೇರಿದೆಯಾ, ಒಂದು ವೇಳೆ ಸೇರಿದ್ರೆ ಅದಕ್ಕೆ ಪರಿಹಾರವನ್ನು ಕೂಡ ತಜ್ಞರು ಮತ್ತೆ ವಿಜ್ಞಾನಿಗಳು ಯಾರಿದ್ದಾರೆ ಅವ್ರ ಮೂಲಕ ನಾವು ಇದಕ್ಕೆ ಪರಿಹಾರವನ್ನು ತೆಗೆದುಕೊಂಡು ಮುಂದಿನ ಕಾರ್ಯಾಚರಣೆಯನ್ನು ನಮ್ಮ ಜೈ ಫೌಂಡೇಶನ್ ಸಂಸ್ಥೆಯೊಂದಿಗೆ ಮಾಡೋದಕ್ಕೆ ಇಷ್ಟಪಡ್ತೀವಿ. ಅದು ಕೂಡ ಮುಂದಿನ ದಿನಗಳಲ್ಲಿ ಫಲಿತಾಂಶ ಬಂದ ನಂತರ ಪ್ರತಿ ಕೆರೆ ಏನಿವತ್ತು ಇದು ಇಲ್ಲಿಗೆ ನಿಲ್ಲೋದಿಲ್ಲ. ಯಾಕಂದ್ರೆ ನಾವು ಒಂದು ಸಂಕಲ್ಪವನ್ನು ಆಲ್ರೆಡಿ ನಾವು ಶುರು ಮಾಡಿದ್ದೇವೆ. ಮೊದಲಿಗೆ ಏನು ನಾನು ತೋರಿಸಿದೆ, ಚಿಕ್ಕಟೇನಹಳ್ಳಿ ಕೆರೆ ಏನಿದೆ, ಸುದ್ದಳ್ಳಿ ಕೆರೆ ಮತ್ತು ಮುದ್ದೇನಹಳ್ಳಿಗೆ ಹೊಂದ್ಕೊಂಡಂತೆ ಇರೋ ಗಂಟಿಗಾನಹಳ್ಳಿ ಕೆರೆ, ಅದು ನಾವು ಜಲಸಂಕಲ್ಪ ಯೋಜನೆಯನ್ನ ನಾವು ಸತ್ಯಸಾಯಿ ಆಶ್ರಮ, ಜೈ ಫೌಂಡೇಶನ್ ಹಾಗೂ ಹಲವು ಸ್ವಯಂ ಸೇವಕ ಸಂಘ ಸಂಸ್ಥೆಗಳ ಜೊತೆಗೂಡಿ ನಾವು ಮಾಡ್ತಾ ಇದ್ದೀವಿ. ನಮ್ಮ ಮೂಲ ಉದ್ದೇಶ ಏನಂದ್ರೆ ನಮ್ಮ ಸುತ್ತಮುತ್ತಲಿನ ಕೆರೆಗಳನ್ನ ಸಂರಕ್ಷಣೆ ಮಾಡೋದು. ಏನು ಕೆರೆಗಳಲ್ಲಿ ಬೆಳೆದಿರೋ ಜೊಳ್ಳುಗಳು, ಏನು ಜೊಂಡು ವಾಟರ್ ಐಸಿಂತ ಏನಂತಾರೆ, ಅದನ್ನ ನಿರ್ಮೂಲನೆ ಮಾಡಿ ಕೆರೆಯ ವಾತಾವರಣ ಸುತ್ತಮುತ್ತಲಿನ ಪರಿಸರ ಏನಿದೆ ಸ್ವಚ್ಛವಾಗಿ ಇಟ್ಕೊಳ್ಳೋದಕ್ಕೆ ಜನರಿಗೆ ಒಂದು ಉಪಯುಕ್ತವಾದ ಮಾಹಿತಿಯನ್ನು ಒದಗಿಸುವಂತ ಕೆಲಸ ನಾವು ಮಾಡ್ತೀವಿ. ನನ್ನ ಏನು ಹೋರಾಟ ಇದೆ ಈ ರೀತಿಯ ಒಂದು ಅಪಪ್ರಚಾರದ ವಿರುದ್ಧ ಇರ್ತೇವೆ ಹೊರತು ಅದ್ರ ಜೊತೆಗೆ ಈ ಒಂದು ಕೆರೆಗಳೇನಿದೆ ಸಂರಕ್ಷಣೆ ಮಾಡೋದಕ್ಕೆ ಸದಾ ನಮ್ಮ ಜೈ ಫೌಂಡೇಶನ್ ಬದ್ಧರಾಗಿರ್ತೀವಿ. ಏನೀಗ ಎಚ್ ಎನ್ ವ್ಯಾಲಿ ವ್ಯಾಪ್ತಿಯಲ್ಲಿ ಈಗಾಗಲೇ ತಿಳಿಸಿದಂಗೆ 44 ಕೆರೆಗಳಿದಾವೆ. 44 ಕೆರೆಗಳ ಒಂದು ನೀರಿನ ಮಾದರಿಯನ್ನು ಸಂಗ್ರಹಿಸಿ ಆ ಒಂದು ನೀರಿನ ಮಾದರಿಯನ್ನ ಪರೀಕ್ಷೆಗೆ ಒಳಪಡಿಸಿ ಆ ಫಲಿತಾಂಶವನ್ನು ಕೂಡ ಜನತೆ ಮುಂದೆ ಇಡ್ತೇನೆ. ಮುಂದಿನ ದಿನಗಳಲ್ಲಿ ಫಲಿತಾಂಶ ಬಂದ ನಂತರ ಯಾವ್ಯಾವ ಕೆರೆಗೆ ನಮ್ಮ ಒಂದು ಜಲಸಂಕಲ್ಪ ಯೋಜನೆ ಅಗತ್ಯವಿದೆ ನಾವೆಲ್ಲರೂ ಕೂಡಿ ಏನು ಸ್ವಯಂ ಸೇವಕರ ಜೊತೆಗೂಡಿ ಆ ಊರಿನ ಏನು ಹಿರಿಯರಿದ್ದಾರೆ, ನಾಗರಿಕರಿದ್ದಾರೆ ಹಾಗೂ ಸ್ವಯಂ ಸೇವಾ ಸಂಸ್ಥೆಗಳಿದ್ದಾರೆ, ಎಲ್ಲರೂ ಜೊತೆಗೂಡಿ ಕೆಲಸ ಮಾಡೋಣ. ಇಲ್ಲಿ ಯಾವುದೇ ಒಂದು ವ್ಯಕ್ತಿಯ ವಿಚಾರ ಅಲ್ಲ, ಇಲ್ಲಿ ಜಲ ಸಂಕಲ್ಪ
ಆ ಅಭಿಯಾನದಡಿಗೆ ಎಲ್ಲರೂ ಸೇರಿ ಕೆಲಸ ಮಾಡೋಂತ ಈ ಮೂಲಕ ಮತ್ತೊಮ್ಮೆ ಮನವಿ ಮಾಡ್ಕೊಂತೀನಿ. ಎಲ್ಲರಿಗೂ ಒಳ್ಳೇದಾಗಲಿ. ನಮಸ್ಕಾರ.